ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪರಮಾಣು ರಾಶಿ ಸಂಖ್ಯೆಗಳನ್ನು ಸರಳವಾಗಿ ಕಂಡುಹಿಡಿಯುವ ವಿಧಾನವನ್ನು ನಾವು ನೋಡ್ತಾ ಹೋಗೋಣ. ನಾವು ಸೈನ್ಸ್ನಲ್ಲಿ ಮೇನಾಗಿ ಏನಪ್ಪ ಅಂದರೆ ಈ ಪರಮಾಣುಗಳ ರಾಶಿ ಸಂಖ್ಯೆಯನ್ನು ಕಂಡುಹಿಡಿಯುವಂಥದ್ದು ಬಹಳ ಮುಖ್ಯವಾಗಿದೆ. ಅದರ ಸಲುವಾಗಿ ಈ ಸ್ಟಾರ್ಟಿಂಗ್ 30 ಧಾತುಗಳ ಅಥವಾ ಪರಮಾಣುಗಳ ರಾಶಿಯನ್ನು ಕಂಡುಹಿಡಿದು ಮುಂದೆ ಪರಮಾಣು ರಾಶಿ ಸಂಖ್ಯೆ ಮೂಲಗಳನ್ನು ಕಂಡುಹಿಡಲಿಕ್ಕೆ ಈ ಪರಮಾಣು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಪರಮಾಣುಗಳನ್ನು ಮೊದಲು ಬರಬೇಕು 1ರಿಂದ 30ರವರೆಗೆ. ಫಸ್ಟ್ ಸ್ಟಾರ್ಟಿಂಗ್ ಏನಪ್ಪ ಅಂದರೆ 1ರಿಂದ 20ರವರೆಗಿನ ಒಂದು ಧಾತುಗಳನ್ನು ರಾಶಿ ಸಂಖ್ಯೆಯನ್ನು ಯಾವ ರೀತಿ ಕಂಡು ಹಿಡಿಬೋದಪ್ಪ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ 1 ಹೈಡ್ರೋಜನ್. ಫಸ್ಟ್ ಏನು ಮಾಡ್ಕೊರಿ, ಒಂದು ಕಾಲಮ್ ಒಳಗಡೆ ಇದು ಪರಮಾಣು ಸಂಖ್ಯೆ ಇದಂತಾರೆ, ಇದು ಪರಮಾಣು ಸಂಖ್ಯೆ 1ನೇದ್ದು. ಓಕೆ. 2 ಹೈಡ್ರೋಜನ್, ಹೀಲಿಯಮ್, ಲೀಥಿಯಮ್, ಬೆರಿಲಿಯಮ್, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್ ಆ್ಯಂಡ್ 20 ಮಟ್ಟ ಬರ್ಕೋರಿ. ನಿಯಾನ್, ಸೋಡಿಯಮ್, ಮೆಗ್ನೀಷಿಯಮ್, ಅಲ್ಯೂಮಿನಿಯಮ್, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಮ್ ಆ್ಯಂಡ್ ನೆಕ್ಸ್ಟ್ ಕ್ಯಾಲ್ಸಿಯಮ್. 1ರಿಂದ 20, 2, 3 ನಂಬರ್ ಮಾಡ್ಕೊರಿ. 4, 5, 6, 7, 8, 9, 10. 10 ನಿಯಾನ್, 11, 12 ಮೆಗ್ನೀಷಿಯಮ್, 13 ಅಲ್ಯೂಮಿನಿಯಮ್, 14 ಸಿಲಿಕಾನು, 15 ಫ್ಲೋರಿನು, 16 ಸಲ್ಫರ್, 17 ಕ್ಲೋರಿನ್, 18 ಆರ್ಗಾನು, 19 ಪೊಟ್ಯಾಷಿಯಮ್, 20 ಕ್ಯಾಲ್ಸಿಯಮ್. ಇವೇನ್ರಿ 1ರಿಂದ 20ರವರೆಗಿನ ನೋಡ್ರಿ ಕಾಣ್ತಾವಲ್ಲ, 1ರಿಂದ 20ರವರೆಗಿನ ಇವು ಏನಂತಾರೆ ಪರಮಾಣು ಸಂಖ್ಯೆಗಳು. ಪರಮಾಣು ಸಂಖ್ಯೆಗಳು ಇವು ಪರಮಾಣು ಸಂಖ್ಯೆಗಳಿಗೆ ಅನುಗುಣವಾಗಿ ನಾವು ರಾಶಿ ಸಂಖ್ಯೆಯನ್ನು ಕಂಡುಹಿಡಿಯುವಂಥದ್ದು. ನೋಡಿರಿ, ಈ ಪರಮಾಣು ಸಂಖ್ಯೆಗಳಲ್ಲಿ 1 ಅಂತಕ್ಕಂಥದ್ದು ಏನು ಬೆಸ ಸಂಖ್ಯೆ, 3 ಅಂತಕ್ಕಂಥದ್ದು ಬೆಸ ಸಂಖ್ಯೆ, 5, 7, 9 ಇವೆಲ್ಲ ಬೆಸ ಸಂಖ್ಯೆಗಳು ಗೊತ್ತದಲ್ಲ ನಿಮ್ಗೆ. ಅದೇ ರೀತಿ 2, 4, 6 ಸಮ ಸಂಖ್ಯೆಗಳು. ಈ ಬೆಸ ಸಂಖ್ಯೆಗಳು ಏನಾದರೂ ಇತ್ತಪ್ಪ ಅಂದರೆ ಇದಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ 1ಕ್ಕೆ ಆಡ್ ಸಂಖ್ಯೆಗಳಂತ ಹೇಳ್ತಿರ್ತೀವಿ. 1 ಇಂಟು ಪರಮಾಣು ಸಂಖ್ಯೆಗೆ ನಾವೇನು ಮಾಡ್ತೀವಪ್ಪ ಅಂದರೆ 1 ಇಂಟು 2 ಪ್ಲಸ್ 1 ಆ್ಯಡ್ ಮಾಡ್ಕೇರಿ. 1 ಇಂಟು 2 ಅಂದ್ರೆ 2 ಪ್ಲಸ್ 1 ಅಂದ್ರೆ ಇದು ಏನೇ ಇಲ್ಲ, ಸ್ಟಾರ್ಟಿಂಗ್ ಇದು ಹೈಡ್ರೋಜನ್ ಪರಮಾಣು ಇರೋದು ಒಂದೇ ಅದ, ಅದಕ್ಕೆ ನಾವು 1 ಅಂತೇಳಿ ಬರಿತೀವಿ. ಇದಕ್ಕೆ ಯೂಸ್ ಆಗಂಗಿಲ್ಲ ಇದು, ಬಟ್ ಇದಕ್ಕೆ 1 ಅಂತೇಳಿ ಬರಿತೀವಿ ನಾವು. ಬಟ್ 2 ಅಂತಕ್ಕಂಥದ್ದು ನೋಡ್ರಿ ಇಲ್ಲಿ ಏನದ, ಇವೇನದ 2 ಇಂಟು 2 ಈಸ್ ಈಕ್ವಲ್ ಟು 4. ಓಕೆ. ನೋಡ್ರಿ, 3 ಅಂತಕ್ಕಂಥದ್ದು ಬೆಸ ಸಂಖ್ಯೆ. 3 2 6 ಬೆಸ ಅದಂದ್ರೆ ಪ್ಲಸ್ 1 2 ಅಂದ್ರೆ 3 2 6 7. 4 ಇಂಟು 2 8. ಇದೇನಾಗ್ತದೆ, ಇದೊಂದು ಇಂಪಾರ್ಟೆಂಟ್ ನೀವು ಗೊತ್ತಿರಬೇಕಿಲ್ಲಿ. 1ರಿಂದ 20ರವರೆಗಿನ ಧಾತುಗಳಲ್ಲಿ ಬೆರಿಲಿಯಮ್, ನೈಟ್ರೋಜನ್ನ ನೋಡಿರಿ ಮತ್ತು ಕ್ಲೋರಿನ್, ಆರ್ಗಾನುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಒಂದು ಪರಮಾಣು ಸಂಖ್ಯೆಗಳಿಗೆ ಈ ಒಂದು ರೂಲ್ ಅಪ್ಲೈ ಆಗ್ತದೆ. ಇವಕ್ಕೆ ಅವ್ರದ್ದೇ ಆಗಿರುವಂತಹ ಒಂದು ಎಕ್ಸಾಕ್ಟ್ ಅಂದ್ರೆ ಸ್ಥಿರವಾಗಿರುವಂತಹ ಒಂದು ಪರಮಾಣು ರಾಶಿ ಸಂಖ್ಯೆ ಅದಾವೆ. ಬೆರಿಲಿಯಮ್ದು ಎಷ್ಟದ, 9 ಅದ. ನೈಟ್ರೋಜನ್ ನೋಡ್ಕೊಂಡು ಬಿಡ್ರಿ ಹಂಗೆ, ನೈಟ್ರೋಜನ್ ಎಷ್ಟದ, 12 ಅದ. ಓಕೆ. ಕ್ಲೋರಿನ್ದು ಎಷ್ಟು ನೋಡ್ರಿ, 35.5 ಅದ. ಆರ್ಗಾನ್ದು ಎಷ್ಟದ, 40 ಅದ. ಇವು ಸ್ಥಿರವಾಗಿರುವಂತಹ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವಂಥದ್ದು 4 ಧಾತುಗಳು. ಇವು 4 ಧಾತುಗಳನ್ನು ಬಿಟ್ಟು ಉಳಿದ ಧಾತುಗಳಿಗೆ ಈ ಒಂದು ರೂಲ್ ಅಪ್ಲೈ ಆಗ್ತದೆ. ನೋಡ್ರಿ, ಇದು ಈಸಿಯಾಗಿ ನಾವು ಇನ್ಮೇಲೆ ಕಂಡು ಹಿಡ್ಕೋಬೋದು. ಬೆರಿಲಿಯಮ್ ಅಂತಕ್ಕಂಥದ್ದು ಪರಮಾಣು ಸಂಖ್ಯೆ 5 ಅದ. 5 ಇದ್ದಾಗ ಏನು ಮಾಡ್ಬೇಕಂದು ನಾನು 5 2 10 ಪ್ಲಸ್ 1 ಯಾಕಂದ್ರೆ ಬೆಸದಂದ್ರೆ 5 2 10 1 11. 6 ಅಂದ್ರೆ 6 2 12. ಓಕೆ. ಪ್ಲಸ್ ಮಾಡ್ತಾರೇನು, ಇಲ್ಲಲ್ಲ, 6 2 12. ಓಕೆ.
6 12, ಇದನ್ನು 12 ಅದನ್ನು 12. ಓಕೆ, ನೈಟ್ರೋಜನ್ ಏನದ ಸಾರಿ ಇಲ್ಲಿ ಇದು 14 ಇದು ನೈಟ್ರೋಜನ್ ಅಂತಕ್ಕಂಥದ್ದು 14. ಆರ್ಗಾನ ಆಕ್ಸಿಜನ್. ವಾಟ್ ಈಸ್ ಆಕ್ಸಿಜನ್? ಆಕ್ಸಿಜನ್ ಎಷ್ಟದ ನೋಡ್ರಿ 8 ಸಾರಿ ಆಕ್ಸಿಜನ್ ಎಷ್ಟದ 8 ಅದ. 8 ಇಂಟು ಸಮಸಂಖ್ಯೆದ 8 2 16 ನೋಡ್ರಿ 9 ಅದ. 9 ಇಂಟು 2 ಆಡ್ ಸಂಖ್ಯೆ ಅದ. ಅದಕ್ಕೆ ಏನು ಮಾಡ್ತೀವಿ ನಾವು +1 ಹಚ್ತೀವಿ ರೀ ಅಷ್ಟೇ. 9 2 18 1 19 10 2 20. ಓಕೆ, ನಿಯಾನ್ ಅಂತಕ್ಕಂಥದ್ದು ಪರಮಾಣು ರಾಶಿ ಎಷ್ಟಿದೆ 10ರದ್ದು 20 ಅಂತ ಅರ್ಥ. ಯಾಕಪ್ಪ ಅಂದ್ರೆ ಸಮಸಂಖ್ಯೆಗೆ ಇಂಟು 2 ಮಾಡ್ತೀವಿ, ಬೆಸ ಸಂಖ್ಯೆಗೆ ಇಂಟು 2 +1 ಮಾಡ್ತೀವಿ. ನೋಡ್ರಿ 11 ಇಂಟು 2 +1 11 2 22 1 23. ಮೆಗ್ನೀಷಿಯಮ್ ನೋಡ್ರಿ ಎಷ್ಟದ 12 ಅದ. 12 ಇಂಟು 2 24. 13 ಇಂಟು 2 +1 ಯಾಕೆ ಮಾಡ್ತೀವಿ ನಾವು ಆಡೋದು. ಅದ್ಮೇಲೆ 26 1 27. ಅದೇ ರೀತಿ 14ರದ್ದು ಸಿಲಿಕಾನ್ 14 2 28. ಓಕೆ, 15 ಫ್ಲೋರಿನ್ ಇದೆ. 15 ಇಂಟು 2 +1 15 2 30 +1 31. ಸಲ್ಫರ್ ನೋಡ್ರಿ 16 ಇದೆ. 16 2 32. ಓಕೆ, ನೆಕ್ಸ್ಟ್ ನೋಡ್ರಿ ನೀವು ಹಂಗೆ ಟ್ರೈ ಮಾಡಿರಿ ಬುಕ್ದಲ್ಲಿ. ಕ್ಲೋರಿನನ್ನು ಸ್ಥಿರವಾಗಿರುವಂತಹ ಪರಮಾಣು ರಾಶಿ ಅದ ಎಷ್ಟದ 35.5. ಆರ್ಗಾನ್ದು ಸ್ಥಿರವಾಗಿರುವಂಥದ್ದು ಪರಮಾಣು ರಾಶಿ ಎಷ್ಟದ 40 ಇದೆ. ಹಾಗಾದರೆ 19 ಯಾವುದದ ಪೊಟ್ಯಾಷಿಯಮ್ ಅದ. 19 ಅನ್ನೋದು ಬೆಸ ಸಂಖ್ಯೆ. ಅವಾಗ ಏನು ಮಾಡ್ತೀವಿ 19 2 38 38 +1 39. 20ರದ್ದು ಸಮ ಅದ 22 40. ನೋಡ್ರಿ ಈ ರೀತಿಯಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪರಮಾಣು ರಾಶಿಯನ್ನು ಈಸಿಯಾಗಿ ಕಂಡುಹಿಡ್ಕೋಬೋದು. ಅದರಲ್ಲಿ ನೀವು 4 ಧಾತುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಅವುಗಳ ರಾಶಿಯನ್ನು ಸ್ಥಿರವಾಗಿರುವಂತಹ ರಾಶಿಯನ್ನು ಹೊಂದ್ಯಾವು. ಅವುಗಳನ್ನು ಮೇನಾಗಿ ಗೊತ್ತಿರ್ಬೇಕು ನಿಮ್ಗೆ, ಅಂದ್ರೆ ಕನ್ಫ್ಯೂಸ್ ಆಗೋದಿಲ್ಲ. ಬೆರಿಲಿಯಮ್ಮ ನೋಡ್ರಿ ಯಾವ 4 ಧಾತುಗಳಪ್ಪ ಅಂದರೆ ಬೆರಿಲಿಯಮ್ದು 9 ಅದ. ನೈಟ್ರೋಜನ್ದು ಎಷ್ಟಿದೆ 14 ಇದೆ. ಕ್ಲೋರಿನ್ ಎಷ್ಟಿದೆ 35.5 ಇದೆ. ಆ್ಯಂಡ್ ಆರ್ಗಾನ್ದು ಎಷ್ಟಿದೆ 40 ಅದ. ಇವು 4 ಧಾತುಗಳನ್ನು ಹೊರತುಪಡಿಸಿ ಈ ಒಂದು ರೂಲ್ ಏನಾಗ್ತದಪ್ಪ ಅಂದರೆ ಅಪ್ಲೈ ಆಗ್ತದೆ. ನೋಡ್ರಿ ಆಡಿತ್ತಪ್ಪ ಅಂದ್ರೆ ಆಡ್ ಸಂಖ್ಯೆ ಇತ್ತಂದ್ರೆ ಇಲ್ಲಿ ಬರೀತು ನೋಡ್ರಿ. ಆಡಿತ್ತಂದ್ರೆ ಇಂಟು 2 +1 ಮಾಡಬೇಕು. ಈವೇನ್ ಇತ್ತಪ್ಪ ಅಂದ್ರೆ ಈವೇನ್ ಅಂದ್ರೆ ಸಮ ಇತ್ತಪ್ಪ ಅಂದ್ರೆ ಇಂಟು 2 ಮಾಡಿಬಿಟ್ರೆ ಮುಗೀತು ಸಮ ಸಂಖ್ಯೆಗೆ. ಓಕೆ, ಅದೇ ರೀತಿ 1ರಿಂದ 20ರವರೆಗೆ ನೋಡ್ಕೊಂಡ್ವಿ. ಹಾಗಾದರೆ ನೆಕ್ಸ್ಟ್ 20ರಿಂದ 30ರವರೆಗೆ 20ರಿಂದ 30ರವರೆಗೆ ನಾವು ಹೆಂಗೆ ಕಂಡುಹಿಡಿತೀವಪ್ಪ ಅಂದರೆ